ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನಲ್ಲಿ. ನಾನು ಈಗ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಇಲ್ಲಿ ಆಗಿರುವಂಥದ್ದು ಅಪ್ಡೇಟು ನೋಡಿ. ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ 28ನೇ ತಾರೀಕಿಗೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ರಿಜೆಕ್ಟ್ ಆಗಿರುವಂಥವ್ರು ಅಪ್ಡೇಟ್ ಮಾಡಲಿಕ್ಕೆ ಟೈಮನ್ನು ಕೊಟ್ಟಿದ್ದರು. ಸೊ ಅಂಥ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಅಂದರೆ ಈ ಒಂದು ಕೌನ್ಸಿಲಿಂಗ್ಗೆ ಅರ್ಹತೆಯನ್ನು ಪಡೆದಿಲ್ಲ, ಇದರಲ್ಲಿರುವಂಥವರು ಅರ್ಹತೆಯನ್ನು ಪಡೆದಿಲ್ಲ ಅಂಥ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ಇದರಲ್ಲಿ PDF ಇದೆ. ಇದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲ ಅಂತ ನೋಡ್ಕೊಳ್ರಿ. ಹೆಸರಿದ್ದರೆ ನೀವು ತುರ್ತಾಗಿ ಏನು ಮಾಡಬೇಕು, ಮುಂದಿನ ಪ್ರಕ್ರಿಯೆ ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ಇದರಲ್ಲಿ ಹೆಸರು ಯಾವ ರೀತಿಯಾಗಿದೆ ಅನ್ನೋದು ಕೂಡ ಮಾಹಿತಿನ ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ರಿಲೀಸ್ ಮಾಡಿದರೆ ಎದಕ್ಕೆ ಎಲಿಜಿಬಲ್ ಮಾಡಿಲ್ಲ ಇವರು, ಯಾಕೆ ಅನರ್ಹತೆಯನ್ನು ಮಾಡಿದ್ದಾರೆ, ನಾಟ್ ಲಿಸ್ಟೆಡ್ ಅಂತ ಎದಕ್ಕೆ ಮಾಡಿದ್ದಾರೆ ಅಂತಂದರೆ ಇವರು ಇಲ್ಲಿ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದೇದು ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡಿಲ್ಲ ಅವರು PUC ಒಳಗಡೆ. ಇವರು PUC ನಾಟ್ ಕಂಪ್ಲೀಟೆಡ್ ಅಂದರೆ PUC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಲ್ಲ. ಕರ್ನಾಟಕದಲ್ಲಿ ಇವರು ಓದಿಲ್ಲ. ಓಕೆ, ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡಿರಂಗಿಲ್ಲ, ಸಂಸ್ಕೃತ ತೊಗೊಂಡಿರ್ತಾರೆ, ಮರಾಠಿ ತೊಗೊಂಡಿರ್ತಾರೆ. ಇಂಥವ್ರುಗಳಿಗೆ ಮತ್ತು ನಾಟ್ ಎಲಿಜಿಬಲ್ 62% PH ನಾಟ್ ಎಲಿಜಿಬಲ್. ಇವೆಲ್ಲಗಳನ್ನು ಅವರು ಸರ್ಚ್ ಮಾಡಿ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ನಾಟ್ ಎಲಿಜಿಬಲ್ ಇದ್ದಾರೆ. ಇಂಗ್ಲೀಷನ್ನು ಸಬ್ಜೆಕ್ಟನ್ನು ತೆಗೆದುಕೊಳ್ಳದೇ ಇರುವಂಥ ಅಭ್ಯರ್ಥಿಗಳನ್ನು ರಿಜೆಕ್ಟನ್ನು ಮಾಡಿದ್ದಾರೆ. ಮತ್ತು ಎಲಿಜಿಬಲ್ ಆಗಿಲ್ಲ, PUCಲಿ ಪಾಸ್ ಆಗಿಲ್ಲ ಅಂಥವ್ರು ಇದ್ದಾರೆ. ಅಂದರೆ ಈಗ ಒಂದು ಸಬ್ಜೆಕ್ಟ್ ಬ್ಯಾಕ್ ಇರುತ್ತೆ ಅಂಥವ್ರಿದ್ದಾರೆ. ಅಂಥವ್ರುಗಳನ್ನು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಅರೌಂಡ್ 87 ವಿದ್ಯಾರ್ಥಿಗಳಿದ್ದಾರೆ. ಇದರಲ್ಲಿ ನಿಮ್ಮ ಹೆಸರು ಇದ್ದರೆ ನೀವು ತುರ್ತಾಗಿ ಏನು ಮಾಡಬೇಕಂತಂದರೆ ಬೋರ್ಡಿಗೆ ಹೋಗಿ ಏನು ಮಾಡಬೇಕು, ಇದನ್ನು ಅಪ್ಡೇಟನ್ನು ಮಾಡಬೇಕು. ಅಥವಾ ನಿಮಗೆ ರಿಜೆಕ್ಟ್ ಅಂತ ಮೆಸೇಜ್ ಬಂದಿರುತ್ತೆ, ಆವಾಗ ನೀವೇನು ಮಾಡಬೇಕು, ಎಡಿಟ್ ಮಾಡ್ಕೋಬೇಕು. ನೀವು SSLC ಮಾರ್ಕ್ಸ್ ಕಾರ್ಡ್ಗಳನ್ನು ಅಂದರೆ PUC ಮಾರ್ಕ್ಸ್ ಕಾರ್ಡ್ಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಈ ರೀತಿ ಆಗಿರುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಯಾರಂತಂದರೆ ಡಮ್ಮಿ. ಈ ಉದಾಹರಣೆಗೆ ಇದರಲ್ಲಿ ನಂದು ಕೂಡ ಒಂದು ID ಇದೆ, ನಿಮಗೆ ತೋರಿಸಿಬಿಡ್ತೀನಿ. ಯಾವುದೋ ಒಂದು ಇರಬೇಕಿಲ್ಲಿ. ಸೊ ನಾನು ಕೂಡ ಒಂದು ಡಮ್ಮಿ ಮಾಡಿ ಹಾಕಿದ್ದೆ. ಸೊ ಅದು ಕೂಡ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಬಂದಿದೆ. ಓಕೆ, ಯಾಕೆ ಬಂದಿದೆ ಅಂತಂದರೆ ಇದು ನಾನು ಡಮ್ಮಿ ಮಾಡಿ ಸುಮ್ಮನೆ ಸಬ್ಮಿಟ್ ಮಾಡಿದೆ ನಿಮಗೆ ತೋರಿಸೋ ಸಲುವಾಗಿ. ಈ ರೀತಿಯಾಗಿ ಏನು ಮಾಡಿರ್ತಾರೆ, ಅರ್ಧಂಬರ್ಧ ಅಪ್ಲಿಕೇಶನ್ಗಳನ್ನು ಮಾಡಿ ಹಾಕಿರ್ತಾರೆ. ಅಥವಾ ಅವರು ಪೇಮೆಂಟ್ ಮಾಡಿರಂಗಿಲ್ಲ, ಅಥವಾ ಸರಿಯಾಗಿ ಅಪ್ಲೋಡ್ ಮಾಡಿರಂಗಿಲ್ಲ, ಅಥವಾ ಅವರು ಫೇಕ್ ಹಾಕಿರ್ತಾರೆ. ಇದು ನೋಡ್ಬೋದು ಇಲ್ಲಿ 80% PH, ಆಮೇಲೆ 75% PH ನಾಟ್ ಎಲಿಜಿಬಲ್. ಅಂದರೆ ಅವರು ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿರಂಗಿಲ್ಲ, ಸರಿಯಾದಂಥ ಒಂದು PDF ಮಾಡಿರೋದಿಲ್ಲ, ಅಥವಾ ಅವ್ರದ್ದು ಎಲಿಜಿಬಲ್ ಇರೋದೇ ಇಲ್ಲ. ಅವರು ಅಂಥವ್ರುಗಳನ್ನು ಇಲ್ಲಿ ಏನು ಮಾಡಿದ್ದಾರೆ, ನಾಟ್ ಲಿಸ್ಟೆಡ್. ಅಂದರೆ ಇವರೆಲ್ಲರುಗಳು ಏನಾಗೋದಿಲ್ಲ, ನಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಭಾಗವಹಿಸಲು ಅನರ್ಹತೆಯನ್ನು ಹೊಂದಿದ್ದಾರೆ, ನಾಟ್ ಎಲಿಜಿಬಲ್ ಆಗಿದ್ದಾರೆ ಅಂತ ಇವರು ಲಿಸ್ಟನ್ನು ಬಿಟ್ಟಿದ್ದಾರೆ. ಓಕೆ, ಇದರಲ್ಲಿ ಯಾರಾದರೂ ಬಂದರೆ ನೀವು ತುರ್ತಾಗಿ ಇದಕ್ಕೆ GNM ನರ್ಸಿಂಗ್ ಬೋರ್ಡ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು.